ಎಲ್ಲರಿಗೂ ನಮಸ್ಕಾರ. ಮನಸ್ಸಲ್ಲಿ ರುಚಿ ಚಾನಲ್ಗೆ ಸುಸ್ವಾಗತ. ನಾವಿವತ್ತು ಮಶ್ರೂಮ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಸ್ವಲ್ಪ ಸೋಂಪು ಹಾಕೊಬೇಕು. ನಂತರ ಒಂದು 10 ಎಲೆ ಕರಿಬೇವು ಹಾಕೊಬೇಕು. ಈಗ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೊಳ್ಳೋಣ. ಒಂದು 5 ನಿಮಿಷ ಬಿಟ್ಟು ಹಚ್ಚಿಟ್ಕೊಂಡಿರೋ ಒಂದು ಟೊಮೆಟೊ ಹಾಕೊಬೇಕು. ಮತ್ತೆ ಉದ್ದುದ್ದಾಗಿ ಹೆಚ್ಕೊಂಡಿರುವ ಕ್ಯಾರೆಟ್ ಮತ್ತೆ ಬೀನ್ಸ್ ಹಾಕೊಳ್ಳೋಣ. ಈಗ ತರಕಾರಿ ಸ್ವಲ್ಪ ಬೇಯೋಕ್ ಬಿಡೋಣ. ಆ ಸಮಯದಲ್ಲಿ ನಾವು ಒಂದು ಮಿಕ್ಸಿ ಜಾರ್ಗೆ ಗೋಡಂಬಿ, ಕೆಂಪು ಮೆಣಸಿನಕಾಯಿ, ಗಸಗಸೆ, ಪುದೀನ, ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಸೋಂಪು ಹಾಕಿ ಕಾಯಿ ಜೊತೆ ರುಬ್ಕೊಬೇಕು. ಇವಾಗ ರುಬ್ಬಿರೋ ಮಿಶ್ರಣನ ತರಕಾರಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಸಮಯದಲ್ಲಿ ನಾವು ಸ್ವಲ್ಪ ಮಶ್ರೂಮ್ನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಅಥವಾ ನೀವು ಹೆಂಗ್ ಬೇಕೋ ಹಂಗೆ ಹಚ್ಕೊಂಡು ನೆನೆಸಿಟ್ಕೊಂಡಿರ್ಬೇಕು. ಈ ತರ ಕುದಿ ಬಂದ್ಮೇಲೆ ಮಶ್ರೂಮ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಗರಂ ಮಸಾಲ, ಪಲಾವ್ ಪುಡಿ ಮತ್ತೆ ಫ್ರೆಶ್ ಕ್ರೀಮ್ ಅಥವಾ ಮೊಸರು ಕೂಡ ನೀವು ಯೂಸ್ ಮಾಡಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅಕ್ಕಿ ಅಳತೆಗೆ ಬೇಕಾಗಿರುವಷ್ಟು ನೀರನ್ನ ನಾವೀಗ ಸೇರಿಸಬೇಕಾಗುತ್ತೆ. ಆ ನೀರು ಚೆನ್ನಾಗಿ ಕುದಿತಿರ್ಬೇಕಾದ್ರೆ ನಾವು ಮುಚ್ಚಳನ ಮುಚ್ಚಬೇಕು. ಮುಚ್ಚಳ ಮುಚ್ಚಿ 3 ವಿಷಲ್ ಆಗುವವರೆಗೂ ಬಿಡಬೇಕು. ಮುಚ್ಚಳ ತೆಗೆದ್ಮೇಲೆ ಅದು ಈ ತರ ಕಾಣುತ್ತೆ. ಈ ತರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ರುಚಿಯಾದ ಮಶ್ರೂಮ್ ಪಲಾವ್ ಸವಿಯಲು ಸಿದ್ಧ. ನಮ್ಮ ಇಂದಿನ ವಿಡಿಯೋ ಮಶ್ರೂಮ್ ಫ್ರೈಡ್ ರೈಸ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಕೇಳ್ಪಟ್ಟೆ. ಇದೇ ರೀತಿ ವಿಡಿಯೋಸ್ ಮಾಡಬೇಕಂದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.